ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನೋಡ್ತಾ ಇದ್ದೇವೆ ಮಳಮತೆಯ ಮಳೆಬೆಲ್ಲು, ಅತ್ತೆ ಸೊಸೆಯರ ಸುಂದರ ಪಯಣ. ಬೆಂಗಳೂರಿನ ಬಸವನಗುಡಿಯ ಹಳೆಯದಾದ ಸುಂದರವಾದ ಮನೆಯದು. ಶಾರದಮ್ಮ ಆ ಮನೆಯ ಯಜಮಾನಿ. ಕಳೆದ 30 ವರ್ಷಗಳಿಂದ ಆ ಮನೆಯ ಪ್ರತಿಯೊಂದು ಇಟ್ಟಿಗೆಯನ್ನು, ಪ್ರತಿಯೊಂದು ಮೂಲೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡವರು. ಶಾರದಮ್ಮ ಸಂಪ್ರದಾಯಸ್ಥರು, ಶಿಸ್ತಿನ ಸಿಪಾಯಿ. ಬೆಳಗ್ಗೆ 5 ಗಂಟೆಗೆ ಎದ್ದು ರಂಗೋಲಿ ಹಾಕಿ ಸ್ನಾನ ಮುಗಿಸಿ ತುಳಸಿ ಪೂಜೆ ಮಾಡಿದರೇ ಅವರಿಗೆ ಸಮಾಧಾನ. ಅವರ ಪತಿ ಗೋಪಾಲರಾಯರು ತೀರಿಕೊಂಡು 5 ವರ್ಷಗಳಾಗಿದ್ದವು. ಅವರ ಪ್ರಪಂಚವೇ ಅವರ ಮಗ ರಘು. ರಘು ಸಾಫ್ಟ್ವೇರ್ ಇಂಜಿನಿಯರ್, ಅಮ್ಮನ ಮುದ್ದು ಮಗ. ರಘುವಿಗೆ ಮೇಘ ಎಂಬ ಹುಡುಗಿಯೊಂದಿಗೆ ಮದುವೆಯಾಗಿತ್ತು. ಮೇಘ ಕೂಡ IT ಕಂಪನಿಯಲ್ಲಿ ಕೆಲಸ ಮಾಡುವ ಆಧುನಿಕ ಯುವತಿ. ಹುಟ್ಟಿದ್ದು ಬೆಳೆದದ್ದು ಮುಂಬೈನಲ್ಲಿ. ಜೀನ್ಸ್ ಟೀ ಶರ್ಟ್ ಧರಿಸುವ, ಲ್ಯಾಪ್ಟಾಪ್ ಹಿಡಿದು ಓಡಾಡುವ, ಪಿಜ್ಜಾ ಬರ್ಗರ್ ಇಷ್ಟಪಡುವ ಹುಡುಗಿ. ಮೇಘ ಆ ಮನೆಗೆ ಸೊಸೆಯಾಗಿ ಬಂದ ದಿನ ಶಾರದಮ್ಮನ ಮನಸ್ಸಿನಲ್ಲಿ ಸಂತೋಷಕ್ಕಿಂತ ಆತಂಕವೇ ಹೆಚ್ಚಿತ್ತು. ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳೆಲ್ಲ ಇವಳಿಗೆ ಎಲ್ಲಿ ಅರ್ಥವಾಗುತ್ತೆ? ಮುಂಬೈ ಹುಡುಗಿ ನಮ್ಮ ಅಡುಗೆ ಇಷ್ಟಪಡ್ತಾಳ? ನನ್ನ ಮಗ ನನ್ನಿಂದ ದೂರ ಆಗ್ತಾನ? ಎಂಬ ನೂರಾರು ಪ್ರಶ್ನೆಗಳು ಶಾರದಮ್ಮನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದವು. ಆರಂಭದ ದಿನಗಳು ಕಷ್ಟಕರವಾಗಿದ್ದವು. ಮೇಘಾಗೆ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವಿರಲಿಲ್ಲ. ರಾತ್ರಿ ಕೆಲಸ ಮುಗಿಸಿ ಮಲಗುವಾಗ ತಡವಾಗುತ್ತಿತ್ತು. ಶಾರದಮ್ಮನಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅಡುಗೆ ಮನೆಯಲ್ಲಿ ಶಾರದಮ್ಮನವರದೇ ರಾಜ್ಯಭಾರ. ಅಲ್ಲಿಗೆ ಬೇರೆಯವರು ಬಂದು ಏನಾದರೂ ಬದಲಾವಣೆ ಮಾಡುವುದು ಅವರಿಗೆ ಸಹಿಸಲಾಗುತ್ತಿರಲಿಲ್ಲ. ಒಂದು ದಿನ ಬೆಳಗ್ಗೆ ಮೇಘ ಅಡುಗೆ ಮನೆಗೆ ಬಂದು, ಅತ್ತೆ, ಇವತ್ತು ನಾನು ಓಟ್ಸ್ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ, ಹಗುರವಾಗಿರುತ್ತೆ ಎಂದಳು. ಶಾರದಮ್ಮ ಮುಖ ಗಂಟಿಕೊಂಡು, ನಮ್ಮ ಮನೆಯಲ್ಲಿ ಎಲ್ಲರೂ ಬೆಳಿಗ್ಗೆ ಇಡ್ಲಿ ದೋಸೆ ಅಥವಾ ಉಪ್ಪಿಟ್ಟು ತಿನ್ನೋದು ಅಭ್ಯಾಸ. ಈ ಕುದುರೆ ತಿನ್ನೋ ಓಟ್ಸ್ ಎಲ್ಲ ರಘುಗೆ ಇಷ್ಟ ಆಗಲ್ಲ ಎಂದು ಕಟುವಾಗಿ ಹೇಳಿದರು. ಮೇಘ ಬೇಸರ ಮಾಡಿಕೊಂಡು ಸುಮ್ಮನಾದಳು. ರಘು ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದರೂ ತಾಯಿಯ ಕೋಪಕ್ಕೆ ಹೆದರಿ ಸುಮ್ಮನಿರುತ್ತಿದ್ದನು. ದಿನಗಳು ಕಳೆದಂತೆ ಮನೆಯಲ್ಲಿ ಒಂದು ರೀತಿಯ ಮೌನ ಯುದ್ಧ, ಕೋಲ್ಡ್ ವಾರ್ ಶುರುವಾಯಿತು. ಶಾರದಮ್ಮ ನೇರವಾಗಿ ಜಗಳ ಆಡುತ್ತಿರಲಿಲ್ಲ, ಆದರೆ ತಮ್ಮ ಮಾತುಗಳಿಂದ ಚುಚ್ಚುತ್ತಿದ್ದರು. ಇತ್ತೀಚಿನ ಹುಡುಗಿಯರಿಗೆ ಅಡುಗೆ ಮಾಡೋಕೆ ಬರೋದಿಲ್ಲ, ಬರೀ ಆಫೀಸು ಕೆಲಸ ಅಂತ ತಿರುಗುತ್ತಾರೆ, ಮನೆ ಕಡೆ ಗಮನನೇ ಇರಲ್ಲ ಎಂದು ಅಕ್ಕಪಕ್ಕದ ಮನೆಯವರ ಹತ್ತಿರ ಜೋರಾಗಿ ಹೇಳುತ್ತಿದ್ದರು. ಅದು ಮೇಘ ಕಿವಿಗೆ ಬೀಳುವಂತೆಯೂ ನೋಡಿಕೊಳ್ಳುತ್ತಿದ್ದರು. ಮೇಘ ಬುದ್ಧಿವಂತ ಹುಡುಗಿ. ಅವಳಿಗೆ ಅತ್ತೆಯ ಅಸಮಾಧಾನ ಅರ್ಥವಾಗುತ್ತಿತ್ತು. ತಾನು ಎಷ್ಟೇ ಪ್ರಯತ್ನಿಸಿದರೂ ಅತ್ತೆಯ ಮನಸ್ಸು ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವಳಿಗೆ ನೋವಾಗುತ್ತಿತ್ತು. ಅವಳು ಆಫೀಸಿನ ಕೆಲಸದ ಒತ್ತಡ ಮತ್ತು ಮನೆಯ ವಾತಾವರಣದ ನಡುವೆ ನಲುಗಿ ಹೋಗಿದ್ದಳು. ಒಮ್ಮೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಶಾರದಮ್ಮನಿಗೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವ ಆಸೆ. ಆದರೆ ಹಬ್ಬದ ಹಿಂದಿನ ದಿನ ಮೇಘಾಗೆ ಆಫೀಸಿನಲ್ಲಿ ಅರ್ಜೆಂಟ್ ಪ್ರಾಜೆಕ್ಟ್ ಡೆಲಿವರಿ ಇತ್ತು. ಅವಳು ರಾತ್ರಿ ಪೂರ್ತಿ ಕೆಲಸ ಮಾಡಬೇಕಾಯಿತು. ಹಬ್ಬದ ದಿನ ಬೆಳಗ್ಗೆ ಅವಳು ಎದ್ದಾಗ 9 ಗಂಟೆಯಾಗಿತ್ತು. ಶಾರದಮ್ಮನ ಕೋಪ ನೆತ್ತಿಗೇರಿತ್ತು. ಹಬ್ಬದ ದಿನ ಸೊಸೆ ಎದ್ದು ಸ್ನಾನ ಮಾಡಿ ಪೂಜೆಗೆ ಸಿದ್ಧಳಾಗಬೇಕು ಅನ್ನೋದು ಕನಿಷ್ಠ ಜ್ಞಾನ. ಇವಳು ಮಹಾರಾಣಿಯ ತರಹ 9 ಗಂಟೆಗೆ ಎದ್ದಿದ್ದಾಳೆ. ನನ್ನ ಹಣೆ ಬರಹ ಎಂದು ರಘುವಿನ ಬಳಿ ಕೂಗಾಡಿದರು. ಮೇಘ ಕಣ್ಣೀರು ಹಾಕುತ್ತಾ, ಅತ್ತೆ, ಕ್ಷಮಿಸಿ, ನಿನ್ನೆ ರಾತ್ರಿ ತುಂಬಾ ಕೆಲಸ ಇತ್ತು, ನಾನು ಬೇಕಂತಲೇ ತಡವಾಗಿ ಎದ್ದಿಲ್ಲ ಎಂದು ಹೇಳಿದರೂ ಶಾರದಮ್ಮ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅಂದು ಮನೆಯಲ್ಲಿ ಹಬ್ಬದ ಸಂಭ್ರಮದ ಬದಲು ಮೌನ ಆವರಿಸಿತ್ತು. ಮೇಘ ತನ್ನ ರೂಮಿನಲ್ಲಿ ಕುಳಿತು ಅತ್ತಳು. ರಘು ಹೆಂಡತಿಯನ್ನು ಸಮಾಧಾನಪಡಿಸಲು ಅಸಹಾಯಕನಾಗಿದ್ದನು. ಅಮ್ಮ ಹಳೆಯ ಕಾಲದವರು, ಮೇಘ, ಅವರಿಗೆ ನಿನ್ನ ಕೆಲಸದ ಒತ್ತಡ ಅರ್ಥವಾಗಲ್ಲ, ದಯವಿಟ್ಟು ಹೊಂದಿಕೋ ಎಂದಷ್ಟೇ ಹೇಳಬಲ್ಲವನಾಗಿದ್ದನು. ಕಾಲಚಕ್ರ ಉರುಳಿತು. ಒಂದು ವಾರ ರಘು ಕೆಲಸದ ನಿಮಿತ್ತ ಜರ್ಮನಿಗೆ ಹೋಗಬೇಕಾಯಿತು. ಮನೆಯಲ್ಲಿ ಶಾರದಮ್ಮ ಮತ್ತು ಮೇಘ ಇಬ್ಬರೇ ಉಳಿದರು.
ಮೇಘ ಅತ್ತೆಯೊಂದಿಗೆ ಮಾತನಾಡಲು ಹೆದರುತ್ತಿದ್ದಳು. ಅಗತ್ಯವಿದ್ದಾಗ ಮಾತ್ರ ಒಂದೆರಡು ಮಾತು ಆಡುತ್ತಿದ್ದಳು. ಒಂದು ದಿನ ಸಂಜೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿತ್ತು. ಶಾರದಮ್ಮ ಹಿತ್ತಲಿನಲ್ಲಿ ಒಣಗಿ ಹಾಕಿದ್ದ ಬಟ್ಟೆ ತೆಗೆಯಲು ಹೋದರು. ಮಳೆಯ ನೀರಿನಿಂದ ನೆಲ ಜಾರಿತ್ತು. ದುರದೃಷ್ಟವಶಾತ್ ಶಾರದಮ್ಮ ಕಾಲು ಜಾರಿ ಬಿದ್ದರು. ಜೋರಾದ ಶಬ್ದ ಕೇಳಿ ಮೇಘ ಓಡಿ ಬಂದಳು. ಶಾರದಮ್ಮ ಕೆಳಗೆ ಬಿದ್ದು ಒದ್ದಾಡುತ್ತಿದ್ದರು. ಅವರ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿತ್ತು ಮತ್ತು ಎದೆನೋವು ಎಂದು ಹೇಳುತ್ತಿದ್ದರು. ಮೇಘ ತಕ್ಷಣ ಎಚ್ಚೆತ್ತುಕೊಂಡಳು. ಅವಳಲ್ಲಿದ್ದ ಆತಂಕ ಮಾಯವಾಗಿ ಜವಾಬ್ದಾರಿ ಆವರಿಸಿತು. ರಘು ಫೋನ್ ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ. ಅವಳು ಕ್ಷಣವೂ ತಡಮಾಡದೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಳು. ಅಕ್ಕಪಕ್ಕದವರ ಸಹಾಯದಿಂದ ಶಾರದಮ್ಮನವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹತ್ತಿರದ ಆಸ್ಪತ್ರೆಗೆ ಧಾವಿಸಿದಳು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಪರೀಕ್ಷಿಸಿ, ಇವರಿಗೆ ಲಘು ಹೃದಯಾಘಾತವಾಗಿದೆ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಮತ್ತು ಕಾಲಿನ ಮೂಳೆ ಮುರಿದಿದೆ, ತಕ್ಷಣ ಚಿಕಿತ್ಸೆ ಬೇಕು ಎಂದು ಹೇಳಿದರು. ಮೇಘ ಧೈರ್ಯಗೆಡಲಿಲ್ಲ. ಇನ್ಶೂರೆನ್ಸ್ ಪೇಪರ್ಗಳು, ಆಸ್ಪತ್ರೆಯ ಬಿಲ್ಗಳು ಮತ್ತು ಔಷಧಿಯ ವ್ಯವಸ್ಥೆ ಎಲ್ಲವನ್ನೂ ಅವಳೇ ನೋಡಿಕೊಂಡಳು. ಶಾರದಮ್ಮನವರನ್ನು ಐಸಿಯುನಲ್ಲಿ ಇರಿಸಲಾಗಿತ್ತು. ಮೇಘ ಇಡೀ ರಾತ್ರಿ ಆಸ್ಪತ್ರೆಯ ವರಾಂಡಾದಲ್ಲೇ ಕುಳಿತಿದ್ದಳು. ಆಫೀಸಿಗೆ ರಜೆ ಹಾಕಿದಳು. ರಘುಗೆ ವಿಷಯ ತಿಳಿಸಿದಾಗ ಆತ ಗಾಬರಿಯಾದ. ಆದರೆ ತಕ್ಷಣ ಬರಲು ವಿಮಾನದ ಟಿಕೆಟ್ ಸಿಗುತ್ತಿರಲಿಲ್ಲ. ನೀನು ಯೋಚಿಸಬೇಡ ರಘು, ಅಮ್ಮನನ್ನು ನಾನು ನೋಡಿಕೊಳ್ತೇನೆ ಎಂದು ಮೇಘ ಅಭಯ ನೀಡಿದಳು. 3 ದಿನಗಳ ಕಾಲ ಮೇಘ ಮನೆಗೂ ಹೋಗಲಿಲ್ಲ. ಆಸ್ಪತ್ರೆಯಲ್ಲೇ ಇದ್ದು ಅತ್ತೆಯ ಸೇವೆ ಮಾಡಿದಳು. ಅವರಿಗೆ ಹಣ್ಣು ಕತ್ತರಿಸಿ ಕೊಡುವುದು, ಸ್ಪಾಂಜ್ ಬಾತ್ ಮಾಡಿಸುವುದು, ಮಾತ್ರೆ ಕೊಡುವುದು ಎಲ್ಲವನ್ನು ಪ್ರೀತಿಯಿಂದ ಮಾಡಿದಳು. ಆಕೆ ಒಬ್ಬ ಮಾಡರ್ನ್ ಹುಡುಗಿಯಾಗಿರಬಹುದು, ಆದರೆ ಅವಳಲ್ಲಿ ಒಬ್ಬ ಕರುಣಾಮಯಿ ಮಗಳು ಕೂಡ ಇದ್ದಳು. ಶಾರದಮ್ಮನಿಗೆ ಎಚ್ಚರವಾದಾಗ ತಮ್ಮ ಪಕ್ಕದಲ್ಲಿ ಮೇಘ ನಿದ್ದೆಗೆಟ್ಟು ಕುಳಿತಿರುವುದನ್ನು ಕಂಡಳು. ಅವಳ ಮುಖ ಬಾಡಿತ್ತು, ಕಣ್ಣುಗಳು ಕೆಂಪಾಗಿದ್ದವು. ಶಾರದಮ್ಮನ ಮನಸ್ಸಿನಲ್ಲಿ ಏನೋ ಕರಗಿದ ಅನುಭವವಾಯಿತು. ನನ್ನ ಸ್ವಂತ ಮಗಳು ಇದ್ದಿದ್ದರೆ ಇಷ್ಟು ಮಾಡುತ್ತಿದ್ದಳೋ ಇಲ್ಲವೋ, ನಾನು ಇವಳನ್ನು ಎಷ್ಟು ದೂರ ಇಟ್ಟಿದ್ದೆ. ಆದರೂ ಇವಳು ನನ್ನನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾಳೆ ಎಂದುಕೊಂಡರು. 1 ವಾರದ ನಂತರ ಶಾರದಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಆದರೆ ಅವರಿಗೆ ಇನ್ನೂ ಪೂರ್ಣವಾಗಿ ಚೇತರಿಸಿಕೊಳ್ಳಲು 2 ತಿಂಗಳು ಬೇಕಿತ್ತು. ಬೆಡ್ ರೆಸ್ಟ್ ಕಡ್ಡಾಯವಾಗಿತ್ತು. ಈಗ ಮನೆಯ ಚಿತ್ರಣ ಬದಲಾಗಿತ್ತು. ಮೇಘ ಬೆಳಗ್ಗೆ 5 ಗಂಟೆಗೆ ಏಳುತ್ತಿದ್ದಳು. ಅವಳಾಗಿಯೇ, ಅತ್ತೆಯ ಬಲವಂತವಿಲ್ಲದೆ. ಅತ್ತೆಗೆ ಇಷ್ಟವಾಗುವ ರಾಗಿ ಗಂಜಿ, ಪಥ್ಯದ ಅಡುಗೆಯನ್ನು ಯೂಟ್ಯೂಬ್ ನೋಡಿ ಅಥವಾ ಅಮ್ಮನಿಗೆ ಫೋನ್ ಮಾಡಿ ಕಲಿತು ಮಾಡುತ್ತಿದ್ದಳು. ತನ್ನ ಆಫೀಸ್ ಕೆಲಸವನ್ನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅತ್ತೆಯ ಬೆಡ್ ಪಕ್ಕದಲ್ಲೇ ಲ್ಯಾಪ್ಟಾಪ್ ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದಳು. ಶಾರದಮ್ಮ ಮಲಗಿದ್ದಲ್ಲಿಂದಲೇ ಸೊಸೆಯನ್ನು ಗಮನಿಸುತ್ತಿದ್ದರು. ಮೇಘ ಮೀಟಿಂಗ್ನಲ್ಲಿದ್ದಾಗಲೂ ಶಾರದಮ್ಮನಿಗೆ ಕೆಮ್ಮು ಬಂದರೆ ಮ್ಯೂಟ್ ಮಾಡಿ ಬಿಸಿ ನೀರು ತಂದು ಕೊಡುತ್ತಿದ್ದಳು. ಸಂಜೆ ವೇಳೆ ಶಾರದಮ್ಮನಿಗೆ ಬೇಸರವಾಗಬಾರದೆಂದು ಹಳೆಯ ಕನ್ನಡ ಹಾಡುಗಳನ್ನು ಹಾಕುತ್ತಿದ್ದಳು ಅಥವಾ ಅವರಿಗೆ ಇಷ್ಟವಾದ ಕಥೆಗಳನ್ನು ಓದಿ ಹೇಳುತ್ತಿದ್ದಳು. ಒಂದು ದಿನ ಸಂಜೆ ಶಾರದಮ್ಮ ಮೇಘಳನ್ನು ಕರೆದರು. ಮೇಘ, ಇಲ್ಲಿ ಬಾ ಮಗು ಎಂದರು. ಅವರ ಧ್ವನಿಯಲ್ಲಿ ಹಿಂದಿನ ಆ ಕಠೋರತೆ ಇರಲಿಲ್ಲ. ಮೇಘ ಹತ್ತಿರ ಬಂದು ಕುಳಿತಳು. ಏನಾಯಿತು ಅತ್ತೆ, ನೋವುತ್ತಿದೆಯೇ ಎಂದು ಕೇಳಿದಳು. ಶಾರದಮ್ಮ ಮೇಘಳ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು. ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನನ್ನು ಕ್ಷಮಿಸು ಮಗು ಎಂದರು ಶಾರದಮ್ಮ. ಮೇಘ ಗಾಬರಿಯಾದಳು. ಅಯ್ಯೋ ಅತ್ತೆ, ನೀವ್ಯಾಕೆ ಕೇಳ್ತೀರಾ? ದೊಡ್ಡವರು ನೀವು. ಇಲ್ಲ ಮೇಘ, ವಯಸ್ಸಿನಲ್ಲಿ ದೊಡ್ಡವಳಾದ ತಕ್ಷಣ ಬುದ್ಧಿಯಲ್ಲಿ ದೊಡ್ಡವಳಾಗಲ್ಲ. ನೀನು ಈ ಮನೆಗೆ ಬಂದಾಗ ನಾನು ನಿನ್ನನ್ನು ಬರೀ ಒಬ್ಬ ಹೊರಗಿನ ಹುಡುಗಿ ಅಂತ ನೋಡಿದೆ. ನಿನ್ನ ಬಟ್ಟೆ, ನಿನ್ನ ಕೆಲಸ, ನಿನ್ನ ಆಧುನಿಕ ಜೀವನ ಶೈಲಿ ನೋಡಿ ನನಗೆ ನಮ್ಮ ಬಗ್ಗೆ ಪ್ರೀತಿ ಗೌರವ ಇಲ್ಲ ಅಂದ್ಕೊಂಡೆ. ನಾನು ನನ್ನ ಸಂಪ್ರದಾಯದ ಕನ್ನಡಕ ಹಾಕಿಕೊಂಡು ನಿನ್ನನ್ನು ನೋಡಿದೆ. ಅದಕ್ಕೆ ನಿನ್ನ ಒಳ್ಳೆಯ ಮನಸ್ಸು ನನಗೆ ಕಾಣಲಿಲ್ಲ. ಕಳೆದ 10 ದಿನಗಳಿಂದ ನೀನು ನನಗೋಸ್ಕರ ಪಡ್ತಿರೋ ಕಷ್ಟ ನೋಡಿದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೂ ಕೂಡ ಇಷ್ಟು ಮಾಡಲ್ಲ ಅನ್ನಿಸ್ತು.
ನನ್ನ ಮಗ ರಘು ಕೂಡ ನಿನ್ನಿಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಿರ್ಲಿಲ್ವೇನೋ. ಶಾರದಮ್ಮನ ಕಣ್ಣೀರು ಮೇಘಾಳ ಕೈಯ ಮೇಲೆ ಬಿತ್ತು. ಮೇಘ ಕೂಡ ಭಾವುಕಳಾದಳು. ಅತ್ತೆ, ನಾನು ನನ್ನ ಅಮ್ಮನನ್ನು ಬಿಟ್ಟು ಬಂದಾಗ ನನಗೆ ಇಲ್ಲಿ ಇನ್ನೊಬ್ಬ ಅಮ್ಮ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆರಂಭದಲ್ಲಿ ನಮಗೇನು ಹೊಂದಾಣಿಕೆ ಆಗಿಲ್ಲ ಅಷ್ಟೇ. ನೀವೇನು ಚಿಂತೆ ಮಾಡಬೇಡಿ. ನೀವು ಹುಷಾರಾಗೋದೇ ನನಗೆ ಮುಖ್ಯ ಎಂದು ಹೇಳಿ ಅತ್ತೆಯನ್ನ ತಬ್ಬಿಕೊಂಡಳು. ಆ ದಿನ ಆ ಮನೆಯ ಗೋಡೆಗಳ ನಡುವೆ ಇದ್ದ ಮೌನ ಕರಗಿ ಪ್ರೀತಿಯ ನಗು ಮೂಡಿತ್ತು. ರಘು ಜರ್ಮನಿಯಿಂದ ಹಿಂತಿರುಗಿದಾಗ ಮನೆಗೆ ಬಂದು ಆಶ್ಚರ್ಯಚಕಿತನಾದನು. ಅವನು ನಿರೀಕ್ಷಿಸಿದ್ದು ಜಗಳ ಅಥವಾ ದೂರುಗಳನ್ನು. ಆದರೆ ಅಲ್ಲಿ ಕಂಡ ದೃಶ್ಯ ಬೇರೆಯದೇ ಆಗಿತ್ತು. ಹಾಲಿನಲ್ಲಿ ಮೇಘ ಮತ್ತು ಶಾರದಮ್ಮ ಕುಳಿತು ಟಿವಿ ನೋಡುತ್ತಾ ನಗುತ್ತಿದ್ದರು. ಶಾರದಮ್ಮ ಈಗ ಚೇತರಿಸಿಕೊಂಡಿದ್ದರು. ರಘು ಒಳಗೆ ಬರುತ್ತಿದ್ದಂತೆ, ಬಾರೋ ರಘು, ನೋಡು ನಿನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಮೈಸೂರು ಪಾಕ್ ಮಾಡಿದ್ದಾಳೆ, ಬಾಯಲ್ಲಿ ಇಟ್ಟರೆ ಕರಗುತ್ತೆ ಎಂದು ಶಾರದಮ್ಮ ಹೆಮ್ಮೆಯಿಂದ ಹೇಳಿದರು. ರಘುವಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅಮ್ಮ, ನೀನು ಮೇಘಾಳ ಅಡುಗೆ ಹೊಗಳ್ತಾ ಇದೀಯಾ ಎಂದು ನಗುತ್ತಾ ಕೇಳಿದನು. ಹೌದು ಕಣೋ, ಕಾಲ ಬದಲಾದಂತೆ ನಾವು ಬದಲಾಗಬೇಕು. ಅವಳಿಗೂ ಅವಳದೇ ಆದ ಇಷ್ಟ ಕಷ್ಟಗಳಿರುತ್ತೆ. ಬರೀ ನನ್ನ ಹಠ ಸಾಧಿಸೋದು ಸರಿಯಲ್ಲ. ಮೇಘ ನನಗೆ ಫೇಸ್ಬುಕ್ ಬಳಸೋದು ಹೇಗೆ ಅಂತ ಕಲಿಸಿಕೊಟ್ಟಿದ್ದಾಳೆ. ಹಾಗೆ ನಾನು ಅವಳಿಗೆ ರಸಂ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ಈಗ ನಾವಿಬ್ಬರು ಫ್ರೆಂಡ್ಸ್ ಎಂದರು ಶಾರದಮ್ಮ ನಕ್ಕರು. ಮೇಘ ಬಂದು ರಘುವಿನ ಬ್ಯಾಗ್ ತೆಗೆದುಕೊಂಡಳು. ಹೌದು ರೀ, ಅತ್ತೆ ಈಗ ಮೊದಲಿನ ತರಹ ಅಲ್ಲ. ಅವರು ನನ್ನ ಬೆಸ್ಟ್ ಫ್ರೆಂಡ್. ನಾವು ನಿರ್ಧರಿಸಿದ್ದೇವೆ, ವಾರದಲ್ಲಿ 5 ದಿನ ನಾನು ಅವರು ಹೇಳಿದ ಅಡುಗೆ ಮಾಡ್ತೀನಿ. ವೀಕೆಂಡ್ನಲ್ಲಿ ನಾನು ಪಿಜ್ಜಾ ಅಥವಾ ಪಾಸ್ಟಾ ಮಾಡಿದ್ರೆ ಅವರು ತಿನ್ನಬೇಕು. ಅದಕ್ಕೆ ಅವರು ಒಪ್ಪಿದ್ದಾರೆ ಎಂದಳು. ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಅಲ್ಲಿ ಈಗ ಸಂಪ್ರದಾಯ ಮತ್ತು ಆಧುನಿಕತೆ ಎರಡರ ಸಮ್ಮಿಲನವಿತ್ತು. ಶಾರದಮ್ಮನಿಗೆ ಅರ್ಥವಾಗಿತ್ತು, ಸೊಸೆ ಎಂದರೆ ಮಗನನ್ನು ಕಸಿದುಕೊಳ್ಳಲು ಬಂದವಳಲ್ಲ, ಮಗನ ಜೀವನವನ್ನು ಮತ್ತು ಮನೆಯನ್ನು ಬೆಳಗಲು ಬಂದ ಮಗಳು ಎಂದು. ಮೇಘಾಗೆ ಅರ್ಥವಾಗಿತ್ತು, ಅತ್ತೆಯ ಕೋಪದ ಹಿಂದೆ ಅಭದ್ರತೆ ಇತ್ತು. ಒಮ್ಮೆ ಪ್ರೀತಿಯಿಂದ ಗೆದ್ದರೆ ಅವರು ತಾಯಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ ಎಂದು. ಅಂದು ಸಂಜೆ ಮನೆಯಂಗಳದಲ್ಲಿ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚುವಾಗ ಶಾರದಮ್ಮ ಮತ್ತು ಮೇಘ ಇಬ್ಬರು ಒಟ್ಟಿಗೆ ನಿಂತಿದ್ದರು. ಸೊಸೆ ಎಂದರೆ ಮನೆಯ ಲಕ್ಷ್ಮಿ ಅಂತಾರೆ, ಆದರೆ ನೀನು ನನ್ನ ಪಾಲಿನ ಸರಸ್ವತಿ ಮತ್ತು ಅನ್ನಪೂರ್ಣೇಶ್ವರಿ ಕೂಡ ಹೌದು ಎಂದು ಶಾರದಮ್ಮ ಮೇಘಳ ಹಣೆಗೆ ಕುಂಕುಮ ಇಟ್ಟರು. ಮೇಘ ನಗುತ್ತಾ ಅತ್ತೆಯ ಕಾಲಿಗೆ ನಮಸ್ಕರಿಸಿದಳು. ನೀವು ನಮ್ಮ ಮನೆಯ ಆಲದ ಮರ ಅತ್ತೆ, ನಿಮ್ಮ ನೆರಳಲ್ಲೇ ನಾವು ಬೆಳೆಯೋದು ಎಂದಳು. ದೂರದಿಂದ ಇದನ್ನು ನೋಡುತ್ತಿದ್ದ ರಘುವಿನ ಮನಸ್ಸು ತುಂಬಿ ಬಂತು. ಆ ಮನೆಯಲ್ಲಿ ಈಗ ಕೇವಲ ಅತ್ತೆ ಸೊಸೆ ಇರಲಿಲ್ಲ, ಅಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡ 2 ತಾಯಂದಿರಿದ್ದರು. ಆ ಮನೆಯ ಕತೆ ಎಲ್ಲರಿಗೂ ಮಾದರಿಯಾಗಿತ್ತು. ಪ್ರೀತಿ ಮತ್ತು ತಾಳ್ಮೆ ಇದ್ದರೆ ಎಂತಹ ಕಠಿಣ ಸಂಬಂಧವು ಹೂವಿನಂತೆ ಮೃದುವಾಗಬಲ್ಲದು ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿಯಾಗಿತ್ತು.